ಹೋಗಲ್ಲ ಹೋಗಲ್ಲ. ಚೂರು ಚೂರು ಹೋಗಲ್ಲ ಬಿಡಿ, ಹೋಗಲ್ಲ. ಗಣೇಶ್ ಎಲ್ಲ ಬಲ್ಡೋಟ ಕೆರೆ ಇದೆ. ರೈತರು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ನೋಡ್ಬೋದು, ಸುಮಾರು 45 ಎಕರೆ ವಿಸ್ತೀರ್ಣವಾದಂಥ ಈ ಕೆರೆ ಪ್ರದೇಶವನ್ನ ಈ ಬಲ್ಡೋಟ ಕಂಪ್ನಿಯವರು ಆಡ್ಕೊಂಡಿರೋದು. ಸರ್ಕಾರ, ರಾಜ್ಯ ಸರ್ಕಾರ 33 ಲಕ್ಷಕ್ಕೆ ಪುಷ್ ಮಾಡ್ರಿ. ಅಲ್ಲೆಲ್ಲರೂ ಜಗ್ಗಿ ಸರ್. ಸರ್ ಬಂಧುಗಳೇ, ಇವತ್ತು ಸಾವಿರಾರು ರೈತರು ಇಲ್ಲಿ ಕೊಪ್ಪಳದಲ್ಲಿ ಬಲ್ಡೋಟ ಕಂಪನಿಯವರು ಕಾನೂನು ಬಾಹಿರವಾಗಿ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಆ ಕೆರೆಗೆ ಕೋರ್ಟೇ ಹೇಳಿದೆ ಕೆರೆಯ ಮೂಲ ಸ್ವರೂಪವನ್ನು ಉಳಿಸ್ಕೊಳ್ಬೇಕು, ಷರತ್ತುಗಳು ರಾಜ್ಯ ಸರ್ಕಾರ ವಿಧಿಸಿದೆ, ಅದರ ಮೂಲ ಸ್ವರೂಪವನ್ನು ಉಳಿಸ್ಕೊಳ್ಬೇಕು. ಮತ್ತೆ ಜನರಾಗ್ಲಿ ದನಕರುಗಳಾಗಲಿ ಆ ಕೆರೆಗೆ ಹೋಗಿ ನೀರು ಬಳಸೋದಿಕ್ಕೆ ಅವ್ರು ಯಾವುದೇ ತರಹದ ತೊಂದರೆಗಳನ್ನ ಮಾಡಬಾರದು ಅಂತ ಹೇಳಿದ್ರು ಬಲ್ಡೋಟ ಕಂಪನಿ ಕೇವಲ 33 ಲಕ್ಷ ರೂಪಾಯಿಗೆ 45 ಎಕರೆ, 5 ಗುಂಟೆ ಕಡಿಮೆ 44 ಎಕರೆ 35 ಗುಂಟೆ ಪ್ರದೇಶವನ್ನ
ಕೆರೆಯನ್ನ ಲೀಸಿಗೆ ತಗೊಂಡು ನೋಡಿ ಇಂಥ ದೊಡ್ಡ ಬೃಹತ್ತಾದಂತಹ ಒಂದು ಬಾಗಿಲು ಹಾಕೊಂಡು ಕಾಂಕ್ರೀಟ್ ಅಲ್ಲಿ ಇಡೀ ನೂರಾರು ಎಕರೆ ಬಹುಶಃ 100 ಎಕರೆಯಲ್ಲಿ ಇಲ್ಲಿ ಕಾಂಪೌಂಡ್ ಕಟ್ಟಿ ಜನ ಒಳಗಡೆ ಬರದೇ ಇರೋ ಹಾಗೆ ಮಾಡಿದ್ದಾರೆ. ಅದೇ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇಲ್ಲಿ ಕೊಪ್ಪಳ ಬಚಾವು ಹೋರಾಟ ಮತ್ತು ಪರಿಸರ ವೇದಿಕೆ ಕ್ರಿಯಾ ಸಮಿತಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಂತ ಜನ ಇವತ್ತು ಪೊಲೀಸರ ಮನವೊಲಿಸಿ ನೇರವಾಗಿ ಆ ಗೇಟ್ ಅನ್ನ ಓಪನ್ ಮಾಡಿಸಿ ಇಲ್ಲಿ ಬಂದಿದ್ದಂತ ಡಿಸಿ ಹೇಳಿದ್ರು ಹಿಟ್ಟಾಳ್ ಅನ್ನುವಂತ ಅವರು ಡಿಸಿ ಇಲ್ಲಿ ಈ ಕೆರೆಯನ್ನ ಬಳಸೋದಿಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡ ಹಾಕಬಾರದು ಅಂತ ಕೋರ್ಟ್ ಹೇಳಿದೆ ಅಂತ ಹೇಳಿ, ಹಾಗಾಗಿ ಅವರ ಮಾತನ್ನ ಅವರು ಕೋರ್ಟ್ ಹೇಳಿರೋದನ್ನ ಗಮನಿಸಿ ಇವತ್ತು ಸರ್ಕಾರ ಈ ಕೆರೆಯನ್ನ ಬಳಸೋದಿಕ್ಕೆ ಅವಕಾಶ ಮಾಡಿಕೊಡದೇ ಇದ್ದಂತ ಸಂದರ್ಭದಲ್ಲಿ ಜನರೇನೆ ಈಗ ನೇರವಾಗಿ ಕೆರೆಗೆ ಬಂದಿದ್ದಾರೆ. ಶಾಂತಿಯುತವಾಗಿ ಪೊಲೀಸರು ಸಹ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ರು, ಆರಂಭದಲ್ಲಿ ಪೊಲೀಸರು ನಡೆದ್ರು ಈಗ ಗೇಟ್ ಓಪನ್ ಮಾಡಿ ಜನ ಕೆರೆಗೆ ಬಂದು ಈಗ ಕೆರೆಯ ನೀರನ್ನ ಬಳಸುವಂತಹ ತಮ್ಮ ಹಕ್ಕೇನಿದೆ ಸರ್ಕಾರವೇ ಕೊಟ್ಟಿರುವಂತಹ ಹಕ್ಕನ್ನ ಇವತ್ತು ಅದನ್ನ ಬಳಸ್ತಾ ಇದ್ದಾರೆ. ಸೊ ನಾವು ಸಹ ಈಗ ನೋಡಿ ಇಲ್ಲೆಲ್ಲ ಸಾವಿರಾರು ಜನ ಸೇರಿದ್ದಾರೆ. ಪೊಲೀಸರು ಸಹ ಶಾಂತಿಯುತವಾಗಿ ವರ್ತನೆ ಮಾಡಿದ್ದಾರೆ, ದಬ್ಬಾಳಿಕೆಯನ್ನೇನು ಮಾಡಿಲ್ಲ. ಗಂಗಾ ಮಾತೆ ಕತ್ತಲು ಕೂಡ ಹಾಕಿದಾರೆ ನಡೀರಪ್ಪ ಪರವಾಗಿ ಎಲ್ಲ ಬಂದಿದೀವಲ್ಲ ಇಷ್ಟೊಳಗಡೆ ಬಂದ್ಮೇಲೆ ಈಗಾಗಲೇ ಹೇಳಿದ ಹಾಗೆ ಈ ಕೆರೆ 45 ಎಕರೆ ಪ್ರದೇಶದ ಕೆರೆ ಕೇವಲ 33 ಲಕ್ಷ ರೂಪಾಯಿಗೆ ಕೆಐಡಿಬಿ ಇವತ್ತು ನಾವು ನಿಂತಿರುವಂತಹ ಜಾಗದಲ್ಲಿ ಕೆಐಡಿಬಿ ಈ ಕೆರೆಯನ್ನ ಒಂದು ರೀತಿಯಲ್ಲಿ ಅಕ್ರಮವಾಗಿ ಭೂಸ್ವಾಧೀನ ಮಾಡಿಕೊಂಡು ಅದನ್ನ ಬಲ್ಡೋಟ ಕಂಪನಿಯವರು ಕೊಟ್ಟಿದ್ದಾರೆ. ಕೆರೆಯ ಮೂಲ ಸ್ವರೂಪವನ್ನ ಯಾವ ಕಾರಣಕ್ಕೂ ಬದಲಾಯಿಸಬಾರದು ಅಂತ ಹೇಳಿದ್ರು ಸಹ ಕೆರೆಯನ್ನ ಆಲ್ಮೋಸ್ಟ್ ಮುಚ್ಚಿ 45 ಎಕರೆ ಅಂದ್ರೆ ಎಷ್ಟು ವಿಸ್ತೀರ್ಣವಾದ ಪ್ರದೇಶ, ಇಷ್ಟು ಮಾತ್ರ ಕೆರೆ ಇದೆ. ಕೆರೆಗೆ ಜಲಮೂಲಗಳೇನಿರುತ್ತೆ ಜಲಮೂಲಗಳನ್ನ ಮುಚ್ಚಿ ಇವತ್ತು ಇವರು ಕೆರೆ ನೀರನ್ನ ಬಳಸದೇ ಇರೋ ತರಕ್ಕೆ ಅಲ್ಲಿ ಹೋದ್ರಲ್ವಾ, ನಾವ್ ಈ ಕಡೆ ಹೋಗೋದಾ? ಇನ್ನು ಸ್ವಲ್ಪ ಮುಂದೆ ಕೆರೆ ಏರಿ ಯಾವುದು, ಕೆರೆ ಕಟ್ಟೆ ಯಾವುದು ಅಂತ ನಡೀರಪ್ಪ, ಎಲ್ಲರೂ ಕೆಳಗಡೆ ಹೋಗೋದಕ್ಕೆ ದಾರಿ ಇದ್ದು ನಡೀರಿ. 45 ಎಕರೆ ವಿಸ್ತೀರ್ಣದ ಕೆರೆ ಅಂದ್ರೆ ದೊಡ್ಡ ಕೆರೆ ಇದು. ಇಲ್ಲಿ ಮಳೆ ನೀರು ಬರದೇ ಇರೋ ಹಾಗೆ ಜಲಮೂಲಗಳನ್ನು ಮುಚ್ಚಿದ್ದಾರೆ. ಅದೇ ರೀತಿಯಲ್ಲಿ ಸುತ್ತಮುತ್ತ ಇರುವಂತಹ ಬಸಾಪುರ ಕೆರೆ ಜನರು ಸೇರಿದಂತೆ ಮಿಕ್ಕವರು ಕೆರೆಯ ನೀರನ್ನ ಬಳಸದೇ ಇರೋ ಹಾಗೆ ಮಾಡಿದ್ದಾರೆ. ಇವತ್ತೊಂದು ಶಾಂತಿಯುತವಾಗಿ ಗಾಂಧೀಜಿ ಅವರ ಅಹಿಂಸಾತ್ಮಕ ನೇರ ಕ್ರಿಯೆಯಾಗಿ ಇವತ್ತು ರೈತ ಸಂಘದ ಮುಖಂಡರು ಈ ಹೋರಾಟವನ್ನ ಪರವಾಗಿಲ್ಲ ಕೆರೆಗೆ ಆಗ್ಲೇ ಹೇಳಿದಾಗೆ ಅವ್ರು ಹೇಳಿದ್ದಾರೆ ಕೆರೆಗೆ ಇದಿದೆ ಅಂತ. ಪೊಲೀಸರು ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಇದು ಖಾಸಗಿ ಆಸ್ತಿ ಅಲ್ಲ. ಯಾವುದೇ ರೀತಿಯಲ್ಲಿ ಖಾಸಗಿ ಆಸ್ತಿ ಹೋಗಲಿ, ಕೆರೆ ಬಳಸೋದಿಕ್ಕೆ ಹೋಗಿ ತಗೊಂಡು ಆ ಕಡೆಗೆ ನಮ್ಮವರಲ್ಲ, ಅವರು ರೈತ ಸಂಘದವರು. ನಾವು ಪರವಾಗಿ ಬಂದಿದ್ದೀವಿ ಅಲ್ಲ, ಅವ್ರು ನಾನು ಹೇಳೋದು ನಾನಪ್ಪ ನೀರು ಟಿ ಶರ್ಟ್ ಹಾಕೊಂಡಿದ್ದೀನಿ ನಮ್ಗೆ ಹೇಳ್ಬೋದು. ನೀವೇನ್ ಮಾಡ್ತೀರಾ ಮಾಡಿ, ನಿಮ್ ಜೊತೆಗೆ ನಾವಿದ್ದೀವಿ. ಎಲ್ಲಿಗೆ? ಬಲ್ಡೋಟ ಫ್ಯಾಕ್ಟ್ರಿಗಲ್ಲ, ಕೆರೆ ಇದಷ್ಟೇ. ಕೆರೆ ಹೋಗಿ ಅಲ್ಲಿ ಹೋಗಿದಾರಲ್ಲ, ಆಲ್ರೆಡಿ ಹೋಗಿದ್ದಾರೆ ಕೆರೆಗೆ ಕೆರೆಗೆ ಹೋಗಿದ್ದಾರೆ. ನೀವು ಅದನ್ನ ಮಾಡಿ. ಅವರು ಪೊಲೀಸರು ಸಹಕಾರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ಸರ್ಕಾರ ಸ್ವಂತ ಆದೇಶದಲ್ಲಿ ಹೇಳಿದೆ, ಕೆರೆಯ ಆಕ್ಸೆಸ್ ಏನು ನೀರನ್ನ ಬಳಸೋದಿಕ್ಕೆ ಯಾವುದೇ ತರಹ ಅಡ್ಡ ಹಾಕಬಾರ್ದು ಅಂತ ಷರತ್ತುಗಳನ್ನ ಹಾಕಿ ಈ ಕೆರೆಯನ್ನ ತೀಸ್ಕೊಟ್ಟಿರುವಂತದ್ದು. ಬಲ್ಡೋಟ ಅನ್ನುವಂತ ಕಂಪನಿ 44 ಎಕರೆ 35 ಗುಂಟೆ ಕುಡಿಯಕ್ಕೆ ನೀರಿಲ್ಲ. ಸಾವಿರಾರು ಜಾನುವಾರುಗಳನ್ನ ಪೊಲೀಸರು ಹೊಡೆದು ಆಚೆಗೆ ಹಾಕಿದ್ದಾರೆ. ಇಲ್ಲಿರೋ ನೀರನ್ನ ಕುಡಿಯಕ್ಕೆ ಅನುಭವಕ್ಕೆ ದನ ಕರುಗಳಿಗೆ ನಮಗೂ ಕುಡಿಯಕ್ಕೆ ನೀರಿಲ್ಲ. ನಾವು ನಾನು ನಂಜನಗೂಡಿಂದ ಬಂದಿದ್ದೀನಿ. ನಾನು ರೈತ ಹೋರಾಟಗಾರ ಕೇರ್ಪುರ ಮಹೇಶ್ ಅಂತ. ಈ ರೈತರ ಹೋರಾಟ ಎಂದು ನಾವು ನಿಮ್ಗೆ ಬೆಂಬಲವಾಗಿರ್ತೀವಿ, ನೀವು ನಮಗ್ ಬೆಂಬಲವಾಗಿರಿ. ಸೇರೋಣ. ನಮ್ಮ KRS ಪಕ್ಷದ ನಂಜನಗೂಡು ತಾಲೂಕಲ್ಲಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ. ಈ ಜಾಗದಿಂದ ಅವ್ರು ಓಡಿಸ್ಬೇಕು ಸರ್. ಅಲ್ಲಿ ಓಡಿಸೋದು ಗಿಡ್ಸೋದು ಅದು ಬೇರೆ. ಕಾನೂನಲ್ಲಿ ಅವರು ಕೆರೆನ ಅವರು ಉಪಯೋಗಿಸಬಹುದು, ಆದರೆ ಜನರ ಬಳಕೆಗೆ ತೊಂದರೆ ಕೊಡೋ ಹಾಗಿಲ್ಲ. ಹಾಗಾಗಿ ಅದು ತೊಂದರೆ ಕೊಡದಿರಂಗೆ ಗೇಟ್ ಓಪನ್ ಮಾಡಿದ್ದಾರೆ, ಅಲ್ಲೆಲ್ಲ ಓಪನ್ ಮಾಡಿದ್ದಾರೆ. ಪರವಾಗಿಲ್ಲ, ನೀವು
ಇವತ್ತೇನು ಅಂದ್ಕೊಂಡು ಬಂದಿದ್ದೀರಾ ಇದಾಗಿದೆ. ಇದನ್ನ ಸರ್ಕಾರ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವೊಂದು ಕೇಳ್ತಾ ಇದೀವಿ. ಏನು 45 ಎಕರೆ ಜಮೀನನ್ನ ಬಲ್ಡೋಟದವರಿಗೆ ಕೊಟ್ಟಿದ್ದಾರೆ ಸರ್ಕಾರ, ಅದರ ಲೀಸ್ ಅನ್ನ ರದ್ದು ಮಾಡಬೇಕು. ಅವ್ರ ಲೀಸ್ ಅನ್ನ ರದ್ದು ಮಾಡಬೇಕು. ಆ 33 ಲಕ್ಷದ ಬದಲಿಗೆ ಅವ್ರಿಗೇನಾದ್ರು ದಂಡ ಕಟ್ಟಬೇಕು ಅಂದ್ರೆ ನಾವು ರೈತರು ಸೇರಿದಂತೆ ನಾವು ಹೊಣೆ ಹೊರ್ತೀವಿ. ಆ ದುಡ್ಡನ್ನು ವಾಪಸ್ ಮಾಡ್ತೀವಿ. ಈ ಕೆರೆಯ ಭಾಗ ಏನಿದೆ ಸಂಪೂರ್ಣವಾಗಿ ಅದನ್ನ ಜನರ ಬಳಕೆಗೆ ಕೊಡಬೇಕು. ಮತ್ತೆ ಎಲ್ಲಾ ಕೆರೆಗಳು ಗ್ರಾಮೀಣ ಭಾಗದ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅದೇ ತರಕ್ಕೆ ಗ್ರಾಮ ಪಂಚಾಯತಿಗೆ ಕೊಡಬೇಕು. ಸರ್ ಬೆಟ್ಟದೂರವ್ರೆ, ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೆರೆಯನ್ನ ವರ್ಗಾಯಿಸಬೇಕಾಗುತ್ತೆ. ಆ ತರಹದ ಹೋರಾಟ ಆಗ್ಬೇಕು. ಯಾಕೆಂದ್ರೆ ಪ್ರತಿ ಹಳ್ಳಿಗಳಲ್ಲೂ ಸರ್ವೆ ಮಾಡಿ ಆ ಕೆರೆಗಳನ್ನ ಸ್ಥಳೀಯ ಗ್ರಾಮ ಪಂಚಾಯತಿ ಸುಪರ್ದಿಗೆ ವಹಿಸ್ತಾರೆ. PDO ಅದ್ರ ಜವಾಬ್ದಾರಿ ಆಗಿರ್ತಾನೆ. ಹಾಗಾಗಿ ಈಗ ಕೇಳಬೇಕಾಗಿರೋದು ಇದನ್ನ ಸಂಪೂರ್ಣವಾಗಿ ಅವ್ರೇನು ಲೀಸ್ ಕೊಟ್ಟಿದ್ದಾರೆ ಲೀಸ್ ರದ್ದು ಮಾಡಿ ಯಾವ್ದಾರು ಸರಿಯಾದ ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತಿ ಬರುತ್ತೋ ಅದು ವರ್ಗಾಯಿಸಬೇಕು. ಆ ಹೋರಾಟವನ್ನ ನಾವು ಇವತ್ತು ಸರ್ಕಾರವನ್ನ ಮಾಡಬೇಕು. ಆಮೇಲೆ ಇವರು ಅಷ್ಟೇ ಜನ ವಿರೋಧವನ್ನ ಕಟ್ಕೊಂಡು ಇಲ್ಲಿ ಕಂಪನಿ ನಡೆಸೋದು, ಫ್ಯಾಕ್ಟರಿ ನಡೆಸೋದಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರು ಸ್ವಲ್ಪ ಭಯ ಇಟ್ಕೊಳ್ಬೇಕು. ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿರೋರು ಈ 45 ಎಕರೆ ಕೆರೆ ನುಂಗುವಂತ ಅಗತ್ಯ ಏನಿದೆ ಅವ್ರಿಗೆ? ಹಾಗಾಗಿ ಇದು ಕಾನೂನು ಬಾಹಿರ. ಸರ್ಕಾರದ ಯಾವ ತರ ಕೊಟ್ಟಿದೆಯೋ ಗೊತ್ತಿಲ್ಲ. ಕೆರೆನ ಇವತ್ತಂಕರ ಈಗ ಪ್ರಾರಂಭ ಆಗೈತ್ರಿ. ಈ ಕೆರೆ ಪ್ರವೇಶ ಮಾಡೀವಿ. ಈ ಕಂಪನಿದ ಗೇಟ್ ಅಂಕರ ಮುರಿದಿವಿ. ಗೇಟ್ ಮುರಿದಿವಿ. ತಮ್ಮೆಲ್ಲರ ಎಲ್ಲ ರೈತರ ಮತ್ತು ತಮ್ಮೆಲ್ಲ ಮುಖಂಡರ ನೇತೃತ್ವದೊಳಗೆ ಆಗ್ಯದ. ನಮ್ದು ಬಹಳ ದೊಡ್ಡ ಸಹಕಾರ ಕೊಟ್ರಿ. ಬಹಳ ಖುಷಿ. ರವಿ ಮಠದವರು ಅವ್ರಿದ್ರ ಬೇರೆಲ್ಲ ಅವರೇ ಇದ್ದಿದ್ರೆ ಬಹಳ ಚೆನ್ನಾಗಿ ಅವರು ಕೆರೆಗೆ ಪೂಜೆ ಗವಿಸಿದ್ದೇಶ್ವರ ಮಠದ ಶ್ರೀಗಳು ಅವರೇ ಬಂದು ಈ ಕೆರೆಗೆ ಪಾದಾರ್ಪಣೆ ಮಾಡಿ ಅಲ್ಲಿ ಗಂಗಾ ಪೂಜೆ ಮಾಡಿ ಆ ನೀರನ್ನ ಗಂಗೆಯನ್ನ ಜಾನುವಾರುಗಳು ಮತ್ತು ಜನರು ಬಳಸೋದಿಕ್ಕೆ ಏನು ಅದಕ್ಕೆ ಪೂಜೆ ಮಾಡಬೇಕು. ಮತ್ತೆ ಅದಕ್ಕೆ ಏನಂತ ಶುಭಾರಂಭ ಮಾಡಬೇಕು ಅಂತ ನಿಮ್ಮ ಮೂಲಕ ಅವ್ರು ಕೇಳ್ಕೊಳ್ತೀವಿ. ಈಗ ಈ 45 ಎಕರೆ ಬಿಡಬೇಕು. ಅವರೇ ಬೇಡ ಅನ್ಬೇಕು. ಒಂದು ಒಳ್ಳೆಯ ಹೋರಾಟ ಆಗಿದೆ. ನಾನು ಈ ಹೋರಾಟದ ಜಯಕ್ಕಾಗಿ ಬಡವಲ್ಪುರ ನಾಗೇಂದ್ರ ಅವರು, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಹಾಗೇನೆ ಗೌರವಾಧ್ಯಕ್ಷರಾಗಿರುವಂತಹ ಚಾಮರ್ಸ್ ಮಾಲಿ ಪಾಟೀಲ್ರಿಗೂ ಸಹ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಇವತ್ತು ಜುಲೈ 21 ರಾಜ್ಯಾದ್ಯಂತ ರೈತ ಸಂಘಟನೆಗಳು 1980ರ ಜುಲೈ 21ರಂದು ರೈತ ಹೋರಾಟದಲ್ಲಿ ಹುತಾತ್ಮರಾದಂತಹ ಜನರ ಅಥವಾ ರೈತರ ನೆನಪಿನಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಇಂತಹ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಕ್ಕೆ ನಾನು ರೈತ ಸಂಘದ ಮುಖಂಡರುಗಳನ್ನ ಅಭಿನಂದಿಸ್ತೀನಿ. ಮತ್ತೆ ನಮ್ಮನ್ನು ಈ ಹೋರಾಟಕ್ಕೆ ಕರೆದಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅನ್ನದಾತ ರೈತನಿಗೆ ನಮ್ಮ ಕೆರೆ ನಮ್ಮ ಭೂಮಿ, ನಮ್ಮ ಕೆರೆ ನಮ್ಮ ಭೂಮಿ. ಬಲ್ಡೋಟ ಕಂಪನಿಗೆ, ಬಲ್ಡೋಟ ಕಂಪನಿಗೆ, ಅನ್ನದಾತ ರೈತನಿಗೆ, ಅನ್ನದಾತ ರೈತನಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಬಸಾಪುರ ಕೆರೆಯನ್ನು ಜನರಿಗೆ ಮುಕ್ತ ಮಾಡಿದ ರೈತ ಸಂಘದ ಹೋರಾಟಕ್ಕೆ. ಹೇಳಿದಾಗೆ ಇದು ಶಾಶ್ವತವಾಗಬೇಕು. ಇವರೇನು ಇಷ್ಟು ದೊಡ್ಡ ಕಾಂಪೌಂಡ್ ಕಟ್ಟಿ ಅಥವಾ ಗೇಟ್ ಹಾಕಿದ್ದಾರೆ, ಅದು ತೆರವಾಗಬೇಕು. ಜನ ಮತ್ತು ಇವತ್ತು ಒಂದು ನಿಮಿಷ, ಇವತ್ತು ಬಹಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ. ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾದ ನಿರ್ದೇಶನ ಇದೆ. ದೇರ್ ಶಲ್ ಬಿ ನೋ ಡಿಸ್ಟರ್ಬೆನ್ಸ್ ಟು ದ ಆಕ್ಸೆಸ್ ಆಫ್ ವಾಟರ್ ಬೈ ಎನಿಬಡಿ ಅಂತ. ಅಂದ್ರೆ ನೀರನ್ನ ಬಳಸೋದಕ್ಕೆ, ಕೆರೆಗೆ ಬರೋದಕ್ಕೆ ಸಾರ್ವಜನಿಕರಿಗೆ ಮುಕ್ತವಾದ ಅವಕಾಶವನ್ನು ಇಟ್ಕೊಳ್ಬೇಕು ಅಂತ. ನೋಡಿ, ಈ ಕೆರೆಯನ್ನ ಮುಚ್ಚಿ ಕೆರೆ ಅಲ್ಲೆಲ್ಲಿಂದ ಶುರುವಾಗುತ್ತೆ. ಸೂಕ್ತ ಕೆರೆಗೆ ಇವರು ಕಾಂಪೌಂಡ್ ಹಾಕಿದ್ದಾರೆ. ಇದು ಕಾನೂನು ಬಾಹಿರವಾದ ಕೃತ್ಯ. ಅವರು ಕೆರೆಗೆ ಒಂದು ದಾರಿಯನ್ನ ಬಿಡಬೇಕಾಗಿತ್ತು. ಅದು ಲೀಸ್ ಆಗಿರೋದು ಸರಿನೋ ತಪ್ಪು ಆದ್ಮೇಲೆ ಅದ್ರ ಹೋರಾಟ ಬೇರೆ. ಆದರೆ ಕೆರೆಯನ್ನ ಜನರ ಬಳಕೆಗೆ, ಜಾನುವಾರುಗಳ ಬಳಕೆಗೆ ಮುಕ್ತವಾಗಿರಬೇಕಾಗಿದ್ದಂತಹ ಈ ಬಲ್ಡೋಟ ಕಂಪನಿ ತಮ್ಮ
ತಮ್ಮ ದರ್ಪವನ್ನ ಬಳಸಿ ಹಣವನ್ನ ಬಳಸಿ ಭ್ರಷ್ಟ ನೀಚ ರಾಜಕಾರಣಿಗಳನ್ನ ಮತ್ತು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಕೆರೆಯನ್ನ ಮುಚ್ಚಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘದ ಚಾಮರ್ಸ್ ಮಾಲಿ ಪಾಟೀಲ್ ಮತ್ತು ಬಡಗುಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಜನ ಒಳಗಡೆಗೆ ಹೋಗಿ ಇವತ್ತು ಆ ಕೆರೆಯನ್ನ ಮುಟ್ಟಿದ್ದಾರೆ. ಅದರನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈ ಹೋರಾಟ ಹೀಗೆ ಗೆಲ್ಲಲಿ ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಾರೈಸ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲುವರೆಗೂ ಹೋರಾಟ ಒಳಗಿರಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದಂತಹ ಚಾಮರ್ಸ್ ಮಾಲಿ ಪಾಟೀಲ್ರನ್ನ ಮತ್ತು ಅಧ್ಯಕ್ಷರಾದಂತಹ ಬಡಗಲಪುರ ನಾಗೇಂದ್ರ ಅವರನ್ನ ಅಭಿನಂದಿಸ್ತೀನಿ. ಅವರು ಬಹಳ ಸ್ಪಷ್ಟವಾದ ಜಿಲ್ಲಾ ಕೊಪ್ಪಳ ಜಿಲ್ಲಾಧ್ಯಕ್ಷ ನಾವು ಏನು ಮಾಡಕ್ಕಾಗಲ್ಲ. ಇದೀಗ ಮುಕ್ತ ಆಗ್ಬಿಡಿ, ಇದು ಮುಕ್ತ ಆಗ್ಬಿಡಿ, ಇದು ಮುಕ್ತ ಆಗ್ಬಿಡಿ, ಇದು ಕಿತ್ತಾಗ್ಬಿಡಲ್ಲ. ಜನಶಕ್ತಿಯ ಮುಂದೆ ಯಾವ ಶಕ್ತಿ ಇಲ್ಲ. ಮತ್ತೆ ಆಗ್ತಾರ, ಕಟ್ ಮಾಡಿ ಕೆಳಗಡೆ ಮತ್ತೆ ಆಗ್ತಾರ ಅವರು. ಮಾಡ್ತಿದ್ಯಾ? ಒಂದು ವೇಳೆ ಸರ್ಕಾರವೇ ಮುಂದೆ ನಿಂತು ಇದನ್ನ ತೆರವು ಮಾಡಿ ಜನರ ಬಳಕೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಯಾರ ಮುಲಾಜಿನಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಇಲ್ಲಿನ ಶಾಸಕ ಯಾರ ಮುಲಾಜಿನಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಸ್ಪಷ್ಟವಾಗಿ ಕಾನೂನುಗಳು ಮತ್ತು ಹಕ್ಕುಗಳೇ ಹೇಳುತ್ತೆ ಇದು ಹೀಗೆ ಇರಬೇಕು ಅಂತ. ಆದರೆ ಅದನ್ನ ಉಲ್ಲಂಘಿಸಿ ಸ್ವತಃ ಕಾನೂನನ್ನ ಏನು ಅನುಷ್ಠಾನ ಮಾಡಬೇಕಾಗಿರುವಂತಹ ಜಿಲ್ಲಾಧಿಕಾರಿಗಳೇ ಇಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಗ್ರಾಮಸ್ಥರು, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತವರು ಮತ್ತೆ ಬಸಾಪುರದ ಗ್ರಾಮಸ್ಥರು ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ನಾನು ಇವತ್ತಲ್ಲ, ನಾನು ಕೊಪ್ಪಳ ಸಪ್ಪಳ ಕಾರ್ಯಕ್ರಮಕ್ಕೆ 250ನೇ ದಿವಸದ ಹೋರಾಟದ ಸಂದರ್ಭ ಬಂದಾಗ್ಲೂ ಈ ಬಸಾಪುರ ಗ್ರಾಮಸ್ಥರು ಆವತ್ತೇ ತೀರ್ಮಾನ ಮಾಡಿದ್ರು, ನಾವು ಜುಲೈ 21ನೇ ತಾರೀಕು ಏನಾದ್ರೂ ಆಗಲಿ ಶತಾಯಗತಾಯ ನಾವು ಕೆರೆಗೆ ಹೋಗ್ತೀವಿ, ನೀರನ್ನ ಮುಟ್ತೀವಿ ಅಂತ. ಹಾಗಾಗಿ ಇದೊಂದು ಬಹಳ ದೊಡ್ಡ ಸಂದೇಶ ಇವತ್ತು ರೈತರು ಕೊಟ್ಟಿರುವಂತಹದ್ದು. ದುರಹಂಕಾರದಲ್ಲಿರುವಂತಹ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿರುವಂತಹ ಸರ್ಕಾರ, ಅದು ಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಇವತ್ತು ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ವರ್ತನೆ ಮಾಡ್ತಾ ಇದ್ದಾರೆ. ರೈತರು ಅವ್ರ ಮನಸ್ಸು ಮಾಡಿದ್ರೆ, ಒಂದು ಸಂಘಟಿತ ಶಕ್ತಿಯಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತೇಳಿ ಇವತ್ತು ಶಾಂತಿಯುತವಾಗಿ ನೋಡಿ, ಇದೆಲ್ಲ ಶಾಂತಿಯುತವಾಗಿ ನಡೆದಿದೆ. ಇಲ್ಲಿ ಸರ್ಕಾರ ಅದನ್ನ ಮಾಡಬೇಕಾಗಿತ್ತು, ಬಹಳ ಸ್ಪಷ್ಟ ನಿರ್ದೇಶನಗಳಿದೆ. ಆದ್ರೆ ಸರ್ಕಾರ ಮಾಡದಿರೋ ಕಾರಣಕ್ಕಾಗಿ ಗ್ರಾಮಸ್ಥರೇ ಇವತ್ತು ಇದನ್ನು